ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವೆಲ್ಕಮ್ ಬ್ಯಾಕ್. ಲೋಕಸಭೆ ಚುನಾವಣೆ ಬಳಿಕ ಈಗ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲೂ ಗಿಫ್ಟ್ಗಳು ರಾರಾಜಿಸೋಕೆ ಶುರುವಾಗಿವೆ. ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ವಿರುದ್ಧ ಗಿಫ್ಟ್ ಹಂಚಿಕೆ ಆರೋಪ ಕೇಳಿಬಂದಿದೆ. ಮತದಾರರಿಗೆ ಹಂಚಲು ತಂದಿದ್ದ ಸಾವಿರಾರು ಗಿಫ್ಟ್ ಬಾಕ್ಸ್ಗಳು ಜೆಪಿ ನಗರ ಹಾಗೂ ಆನೇಕಲ್ ಗೋದಾಮಿನಲ್ಲಿ ಪತ್ತೆಯಾಗಿದೆ. ಮತದಾರರಿಗೆ ಕೊರಿಯರ್ ಮೂಲಕ ಹಂಚಲು ರೆಡಿಯಾಗಿದ್ದ ಗಿಫ್ಟ್ ಕಿಟ್ಗಳಲ್ಲಿ ದುಬಾರಿ ಬೆಲೆಯ ಕಿಚನ್ ಸೆಟ್ ಇದೆ. ಈ ಬಾಕ್ಸ್ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಫೋಟೋ ಇದೆ. ಬಿಜೆಪಿ ಕಾರ್ಯಕರ್ತರು ಗೋದಾಮಿನ ಮೇಲೆ ದಾಳಿ ನಡೆಸಿದಾಗ ಗಿಫ್ಟ್ಗಳು ಪತ್ತೆಯಾಗಿವೆ. ಅತ್ತಿಬೇಲೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ತಹಶೀಲ್ದಾರ್ ಶಿವರಾಜ್ ಎಲ್ಲಾ ಗಿಫ್ಟ್ ಬಾಕ್ಸ್ಗಳನ್ನು ಸೀಸ್ ಮಾಡಿದ್ದಾರೆ. ಯಾರು ಆತರ ಪಡಬೇಡಿ, ಸಮಾಧಾನವಾಗಿರಿ. ಚುನಾವಣಾ ಅಕ್ರಮ ನಡೀತಾ ಇದೆ ಅಂತ ಹೇಳಿದ್ವಿ. ನೋಡಿ, ಇಲ್ಲಿ ಸಾವಿರಾರು ಬಾಕ್ಸ್ ಗಳಿದೆ, ಪ್ರಣಾಳಿಕೆ ಕೂಡ ಇದೆ. ರಾಮೋಜಿಗೌಡ ಅವ್ರದ್ದು ತುಂಬಿದ್ದಾರೆ. ನೋಡಿ, ಇಲ್ಲಿ ಏನ್ ನೋಡ್ತಿದ್ದೀರಾ, ಇಲ್ಲಿ ಸಾವಿರಾರು. ಏನು ಗೊತ್ತಾ ದಿವ್ಯಾ ಅವರೇ, ಕಳೆದ ಕೆಲವು ದಿನಗಳ ಹಿಂದಿನ ನ್ಯೂಸ್ ಪೇಪರ್ಗಳನ್ನು ತೆಗೆದು ನೋಡಿ ನೀವು, ಅಥವಾ ಯೂಟ್ಯೂಬ್ನಲ್ಲೋ ಅಥವಾ ಎಲ್ಲಾದರೂ ನೋಡಿ. ಆಂಧ್ರದಲ್ಲಿ ಏನಾಯಿತು, ವಿಜಯವಾಡ, ಒಂಗೋಲ್ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಮತದಾರ ಪ್ರಭುಗಳು ಬೀದಿಗಿಳಿದು ಹೋರಾಟ ಮಾಡಿದ್ರು. ಯಾಕೆ ಹೋರಾಟ ಮಾಡಿದ್ರು ಅಂತ ನೀವು ಕೇಳಿ. ರಸ್ತೆ ಇಲ್ಲ ಅಂತ ಹೋರಾಟ ಮಾಡಲಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ ಅಂತ ಹೋರಾಟ ಮಾಡಲಿಲ್ಲ, ಅಥವಾ ನಮಗೇನೋ ಸಮಸ್ಯೆ ಆಗಿದೆ ಅಂತ ಹೋರಾಟ ಮಾಡಿದ್ದಲ್ಲ. ಇಲ್ಲೊಬ್ಬ ಅಭ್ಯರ್ಥಿ ನಮ್ಗೆ 5,000 ಕೊಡ್ತೀನಿ ಅಂತ ಹೇಳಿದ್ದ, ಅವ್ನು ಕೊಟ್ಟಿಲ್ಲ, ನಾವು ಓಟ್ ಹಾಕಲ್ಲ ಅವನಿಗೆ, ಅವನು ಮೋಸ ಮಾಡ್ದ ನಮಗೆ ಅಂತ ಮತದಾರರು ಹೋರಾಟ ಮಾಡಿದರು. ನಾನು ಆ ಹೋರಾಟಕ್ಕೆ ಇದನ್ನು ಒಂಚೂರು ಕನೆಕ್ಟ್ ಮಾಡ್ಕೊಳ್ತೀನಿ. ಇಸ್ಕೊಳ್ಳೋಕ್ಕೆ ಜನ ಬಹುತೇಕರು ಬಕಪಕ್ಷಿಗಳ ಥರ ಕಾಯ್ತಾ ಕೂತ್ಕೊಂಡಿರುವಾಗ ಕೊಡೋದಕ್ಕೆ ಇನ್ನೆಷ್ಟು ಜನ ಕಾಯ್ತಿರ್ತಾರೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಒಂದು. ಎರಡನೇದೀಗ MLC ಚುನಾವಣೆ ಅಲ್ವೇನ್ರಿ? MLC ಚುನಾವಣೆ ನಿಮಗೆ 3 ಆಸ್ಪೆಕ್ಟ್ಗಳಲ್ಲಿ ನಡೆಯುತ್ತೆ. ಯಾವ ರೀತಿ ನಡೆಯುತ್ತೆ ನಿಮಗೆ MLC ಚುನಾವಣೆ? ಒಂದು, MLAಗಳು ವೋಟ್ ಮಾಡ್ತಾರೆ. ಇನ್ನೊಂದು, ಲೋಕಲ್ ಬಾಡೀಸ್ ವೋಟ್ ಮಾಡ್ತಾರೆ. ಇನ್ನೊಂದು, ಟೀಚರ್ಸ್ ಮತ್ತು ಗ್ರಾಜ್ಯುಯೇಟ್ಗಳು ವೋಟ್ ಮಾಡ್ತಾರೆ. ಆಯಿತಾ? ಇನ್ನೊಂದು ನಾಮಿನೇಟೆಡ್. ನಾನು ನಾಮಿನೇಟೆಡ್ ಬಗ್ಗೆ ಮಾತಾಡೋದಿಲ್ಲ, ಎಲೆಕ್ಟೆಡ್ MLCs ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು. ಯಾವ ಹಂತಕ್ಕೆ ನಮ್ಮ ದೇಶದಲ್ಲಿ ಇವತ್ತು ಬಂದು ನಾವು ನಿಂತ್ಕೊಂಡಿದ್ದೀವಿ ಅಂತಂದರೆ ನನಗೆ ಬಹಳ ವಿಪರ್ಯಾಸ ಆಗುತ್ತೆ ಅಂತಂದರೆ, ಈ ಟೀಚರ್ಸ್ ಮತ್ತು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸೀಸಲ್ಲಿ ವೋಟ್ ಹಾಕಬೇಕಲ್ಲ ಟೀಚರ್ಸ್ ಮತ್ತು ಗ್ರಾಜ್ಯುಯೇಟ್ಗಳು. ನಾನು ಇಬ್ಬರು ಟೀಚರ್ನ ಮಗ, ನನಗೆ ಭಾಳ ಗೌರವ ಟೀಚರ್ಗಳು ಮತ್ತು ಗ್ರಾಜ್ಯುಯೇಟ್ಗಳು ಅಂತಂದರೆ, ಶಿಕ್ಷಕರು ಅಂತಂದರೆ ಭಾಳ ಗೌರವ, ನನಗೆ ಭಾಳ ಪ್ರೀತಿ. ನಿಮ್ಗೆ ಹೇಳ್ತೀನಿ, ಇವತ್ತು ಯಾವ ಲೆವೆಲ್ಗೆ ಬಂದು ನಿಂತ್ಕೊಂಡಿದೆ ಗೊತ್ತೇನ್ರಿ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವಿವತ್ತು ಗಿಫ್ಟ್ ಬಾಕ್ಸು, ಕಿಚನ್ ಸೆಟ್ ಬಾಕ್ಸು, ಅದೇನೋ ತಟ್ಟೆ ಗಿಟ್ಟೆ ಪಟ್ಟೆ ಲೋಟ ನೋಡ್ತಾ ಇದ್ದೀರಿ ನೀವು. ಇವತ್ತು ಒಂದು ವೋಟ್ ಪಡ್ಕೊಳ್ಬೇಕು ಅಂತಂದರೆ ಫಾರಿನ್ ಬ್ರ್ಯಾಂಡೆಡ್ ಸ್ಕಾಚ್ ಕೊಡಬೇಕು, ಅದರ್ವೈಸ್ ಎ ಕ್ಯಾಂಡಿಡೇಟ್ ವಿಲ್ ನಾಟ್ ಗೆಟ್ ವೋಟ್. ಎಲ್ಲರೂ ಅಲ್ಲ ಇದನ್ನು ಮಾಡೋರು, ಕೆಲವರು. ನನಗೆ ರಾಮ್ ಮನೋಹರ್ ಲೋಹಿಯಾ ಅವರು ಹೇಳಿದ್ದು ನೆನಪಾಗುತ್ತೆ. ಅವ್ರು ಹೇಳ್ತಾರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ 2% ನಮ್ಮ ದೇಶಕ್ಕೆ ಲಿಟ್ರಸಿ ರೇಟ್ ಇದ್ದಿತ್ತು. ಆವಾಗ ಅವರನ್ನು ಕೇಳಿದ ಸಂದರ್ಭದಲ್ಲಿ ಹೇಳ್ತಾರೆ, ಅಲ್ಲ 98%ನಷ್ಟು ಲಿಟ್ರಸಿ ರೇಟ್ ಇಲ್ವಲ್ಲ, ಅಥವಾ ಭಾಳ ಕಡಿಮೆ ಲಿಟ್ರಸಿ ರೇಟ್ ಇದೆಯಲ್ಲ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಮುಂದೆ ಹೇಗೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಹಾಗನ್ಬೇಡಿ ನೀವು. ನೋಡಿ, ಮೊದಲು ಅವ್ಯವಸ್ಥೆ ಇರುತ್ತೆ, ನಂತರದಲ್ಲಿ ದುರ್ವ್ಯವಸ್ಥೆ ಇರುತ್ತೆ, ಅದಾದಮೇಲೆ ಒಳ್ಳೆಯದಾಗತ್ತೆ, ನಮಗೆ ಸುವ್ಯವಸ್ಥೆ ಬರುತ್ತೆ ಅಂತ ಲೋಹಿಯಾ ಅವ್ರು ಹೇಳ್ತಾರೆ. ಬಹುಶಃ ನಾವು ನಮ್ಮ ಸ್ವಾತಂತ್ರ್ಯವನ್ನು ಭಾಳ ಬ್ಯೂಟಿಫುಲ್ಲಾಗಿ ಅನುಭವಿಸಿದ್ದೇವೆ. ಆದರೆ ಇಂಥ ಗಿಫ್ಟ್ಗಳನ್ನು ಊರಲ್ಲಿರೋರೆಲ್ಲ ಕೈ ಚಾಚೋ ಮೂಲಕ ಸ್ವೇಚ್ಛೆ ಆಗೋಗಿದೆ, ಹಂಚೋ ಮೂಲಕ ಸ್ವೇಚ್ಛೆ ಆಗೋಗಿದೆ. ಬಹುಶಃ ನಮಗೆ ಲೋಹಿಯಾ ಅವರು ಹೇಳಿದಂಥ ದುರ್ವ್ಯವಸ್ಥೆಯ ಕಾಲಘಟ್ಟದಲ್ಲಿ ನಾವು ಈ ಪೊಲಿಟಿಕಲಿ ದುರ್ವ್ಯವಸ್ಥೆ ಮಾತಾಡ್ತಾ ಇರೋದು. ನಮ್ಮ ದೇಶ ಭಾಳ ಚಂದ, ಜನನೂ ಚಂದ. ಆ ದುರ್ವ್ಯವಸ್ಥೆಯ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ ಅನಿಸುತ್ತೆ ನನಗಿವಾಗ. ಇನ್ನು ಮುಂದೆ ಸುವ್ಯವಸ್ಥೆ ಬರ್ಬೋದು ಒಂದು ಸ್ವಲ್ಪ ವರ್ಷದಲ್ಲಿ ಅಂತ ನನಗನ್ಸುತ್ತೆ.
ಅನ್ಸುತ್ತಾ ಸರ್? I feel so. I'm not losing any hope. I'm not being a pessimist. I'm always an optimistic person. ಯಾವುದೋ ಲಕ್ಸುರಿ ಆರ್ಜಿ ತಟ್ಟೆ ಪಟ್ಟೆ ಲೋಟ ಗೀಟ ನೋಡ್ತಾ ಇದ್ದೀರಿ. ನಾನು ಹೇಳೋದಲ್ಲ ನಿಮಗೆ, ಐ ರೆಸ್ಪೆಕ್ಟ್ ಎವ್ರಿ ವೋಟರ್. ಟೀಚರ್ ಮಗ ನಾನು, ಆಯಿತಾ? ಕೆಲವರಿಗೆ ಇದೆಲ್ಲ ರಿಕ್ವೈರ್ಮೆಂಟ್ ಇರುತ್ತಲ್ಲ ಸರ್, ಬಡವ್ರಿಗೆ. ಹೌದು ರೀ. ನಾವು ಅವ್ರಿಗೆ ಹೇಳಿದ್ರು ಕೂಡ ಅವ್ರೇನು ಕೇಳ್ತಾರ ಸರ್? ನೋಡಿ, ಎಲ್ಲಿ ತನಕ ನೀವು ಇದನ್ನೆಲ್ಲ ಇಸ್ಕೊಳ್ಳುವವರು ಹೀಗೆ ಇಸ್ಕೊಳ್ಳುವವರು ನಾನು ಹೇಳೋದಲ್ಲ, ಆಂಧ್ರದಲ್ಲಿ ಒಂಗೋಲು ವಿಜಯವಾಡದಲ್ಲಿ 5,000 ಕೊಟ್ಟಿಲ್ಲ ಅವನು. ಆಮೇಲೆ ನಮ್ಮಲ್ಲಿ ಇನ್ಫ್ಲೇಷನ್ನು ಈಗ ಹೆಂಗಾಗ್ಬಿಟ್ಟಿದೆ ಹೇಳ್ತೀನಿ ಕೇಳಿ. ಓಕೆ, ಇನ್ಫ್ಲೇಷನ್ ಆಗಿದೆ ರೀ. ಈಗ ಮುಂಚೆ 100 ರೂಪಾಯಿ ಇತ್ತು ಒಂದು ಓಟಿಗೆ. ಓಪನಾಗಿ ಮಾತಾಡೋಣ ರೀ, ನಥಿಂಗ್ ವಿಲ್ ಹ್ಯಾಪನ್. ಮುಂಚೆ 100 ರೂಪಾಯಿ ಓಟಿಗೆ, 500 ಬಂತು, 1000 ಬಂತು. ಕ್ಯಾನ್ ಯು ಬಿಲೀವ್? ಇನ್ಫ್ಲೇಷನ್ ಆಗಬೇಕಲ್ವೇನ್ರಿ? ಈಗ 2005ನೇ ಇಸ್ವಿಯಲ್ಲಿ ಸೋನಾ ಮಸೂರಿ ಅಕ್ಕಿಗೆ 35 ರೂಪಾಯಿನೋ ಇತ್ತೇನೋ, ನನಗೆ ಗೊತ್ತಿಲ್ಲ ಎಷ್ಟಿತ್ತು. ಈಗ 75 ರೂಪಾಯಿ ರೀ ಸೋನಾ ಮಸೂರಿ ಅಕ್ಕಿ. ಅದೇ ರೀತಿ ಈಗ ನಿಮಗೆ ದುಡ್ಡು ಕೊಡೋದ್ರಲ್ಲೂ ಇನ್ಫ್ಲೇಷನ್ ಆಗಬೇಕಲ್ಲೇನ್ರಿ? 100 ರೂಪಾಯಿ ಇದ್ದಿದ್ದು 10,000 ರೀ ಇವಾಗ ಒಂದು ಓಟಿಗೆ. MLC ಚುನಾವಣೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ. ಯಾಕೆ? ಕಾಲ ಬದಲಾಗಿದೆ, ದುಬಾರಿ ಆಗಿದ್ದಾವೆ. ಮತದಾರರು ಭಾಳ ದುಬಾರಿ ಆಗಿದ್ದಾರೆ, ಸುಮಾರು ಜನ, ಎಲ್ಲರೂ ಅಲ್ಲ, ಸುಮಾರು ಜನ. ಐ ರೆಸ್ಪೆಕ್ಟ್ ಎವ್ರಿಬಡಿ, ಬಟ್ ಐ ಆಲ್ಸೋ ಡಿಸ್ರೆಸ್ಪೆಕ್ಟ್ ಹೂ ಟೇಕ್ಸ್ ಮನಿ ಆ್ಯಂಡ್ ಹೂ ಟೇಕ್ಸ್ ಸ್ಕಾಚ್, ಹೂ ಟೇಕ್ಸ್ ತಟ್ಟೆ ಪಟ್ಟೆ ಗೋಟ. ಮುಂದಕ್ಕೆ ಹೋಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.